ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಉಮಾಪತಿ. ಪ್ರಪಂಚದಲ್ಲಿ ಯಾವತ್ತೂ ಜಮೀನಿಂದ ಗಲಾಟೆಗಳು ತುಂಬ ಗಲಾಟೆಗಳು ಉತ್ಪತ್ತಿ ಆಗ್ತಾ ಇರ್ತವೆ. ಕೋರ್ಟು ಕಚೇರಿ ಅಂತ ತುಂಬ ಒದ್ದಾಡ್ತಾ ಇರ್ತಾರೆ. ಇದು ಮೊದಲನೇದಾಗಿ ಯಾರು ತಪ್ಪಿರ್ಬೋದು ಅಂತ ಯೋಚನೆ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಎಲ್ಲರಿಗೂ ತಿಳಿಯಲಿ ಯಾರ್ದು ತಪ್ಪು ಅಂತ. ಜಮೀನು ಗಲಾಟೆಗಳು ಬರೋದು ಯಾವಾಗ? ತಂದೆ ತಾಯಿ ಹಂಚಿರೋದ ಮೇಲೆ, ಇಲ್ಲ ಗೌರ್ಮೆಂಟ್ ಅವರು ಸರಿಯಾಗಿ ಡಾಕ್ಯುಮೆಂಟ್ ಮಾಡದಿರುವ ಕಾರಣ. ಮೊದಲನೇದಾಗಿ ಜಮೀನು ಗಲಾಟೆ ಬರಬಾರ್ದಂತಂದರೆ, ಯಾವಾಗ ಜಮೀನು ರಿಜಿಸ್ಟ್ರೇಷನ್ ಆಗುತ್ತೋ, ಆ ರಿಜಿಸ್ಟ್ರೇಷನ್ ಆದಾಗ ಅವರ ಕುಟುಂಬ ಸಮೇತ ಫ್ಯಾಮಿಲಿ ಟ್ರೀ ಯಾರ್ಯಾರಿದ್ದಾರೋ ಅವರೆಲ್ಲರೂ ಬಂದು ಸಿಗ್ನೇಚರ್ ಹಾಕಬೇಕು. ಸಿಗ್ನೇಚರ್ ಆಗಿ ರಿಜಿಸ್ಟ್ರೇಷನ್ ಆಗಿ ಟ್ಯಾಕ್ಸ್ ಎಲ್ಲ ಕಟ್ಟಿ ಮುಗಿದ ನಂತರ ಆಟೋಮೆಟಿಕ್ ಆಗಿ ಪಾಣಿ ಆಗ್ಬೋದು, ಮುಟೇಶನ್ ಆಗ್ಬೋದು, ಇಲ್ಲ ಖಾತಾ ಆಗ್ಬೋದು, ಎಕ್ಸೆಟ್ರಾ ಎಲ್ಲ ಡಾಕ್ಯುಮೆಂಟ್ಗೂ ಲಿಂಕ್ ಆಟೋಮೆಟಿಕ್ ಆಗಿ ಸರ್ವ್ ಹೋಗ್ಬೇಕು. ರಿಜಿಸ್ಟ್ರೇಷನ್ ಆದ ತಕ್ಷಣ ಪಾಣಿ ಆಟೋಮೆಟಿಕ್ ಡೌನ್ಲೋಡ್ ಮಾಡಿದ್ರೆ ಬರಬೇಕು. ಯಾರು ರಿಜಿಸ್ಟ್ರೇಷನ್ ಆಗಿರ್ತದೋ ಅವ್ರ ಹೆಸರಿಗೆ ಬರಬೇಕು. ರಿಜಿಸ್ಟ್ರೇಷನ್ ಆಗುತ್ತೆ, ಪಾಣಿನೆಲ್ಲ ಹೆಸರು ಬರೋದಿಲ್ಲ. ರಿಜಿಸ್ಟ್ರೇಷನ್ ಆಗುತ್ತೆ, ಖಾತಾ ಆಗೋದಿಲ್ಲ. ರಿಜಿಸ್ಟ್ರೇಷನ್ ಆಗುತ್ತೆ, EC ಬರೋದಿಲ್ಲ. ಇದಕ್ಕೆಲ್ಲ ಕಾರಣ ಯಾರು? ಇದಕ್ಕೆ ಕಾರಣ ಗೌರ್ಮೆಂಟ್ ಹಾಕಿ. ರಿಜಿಸ್ಟ್ರೇಷನ್ ಮಾಡಿದ್ಮೇಲೆ ಪಾಣಿ ಬರಬೇಕಂದ್ರೆ 100 ರೂಪಾಯಿ ಹಾಕ್ತೀರ, ಹಾಕಿ. ಫೀಸ್ ಕಟ್ ಮಾಡಿ, ಪರವಾಗಿಲ್ಲ, ತಗೊಳ್ಳಿ. ರಿಜಿಸ್ಟ್ರೇಷನ್ಗೆ ತಗೊಳ್ಳಿ, ಪಾಣಿಗೆ ತಗೊಳ್ಳಿ, ಮುಟೇಶನ್ ತಗೊಳ್ಳಿ, ಖಾತಾಗೆ ತಗೊಳ್ಳಿ, ECಗೆ ತಗೊಳ್ಳಿ. ಬೇಡ ಅಂತ ಹೇಳಿದ್ರ? ತಗೊಂಡು ಆಟೋಮೆಟಿಕ್ ಸಾಫ್ಟ್ವೇರ್ಗೆ ಆಟೋಮೆಟಿಕ್ ಅಪ್ಲೋಡ್ ಆಗಬೇಕು. ಇದು ಮಾಡಿದ್ರೆ ಜನಗಳು ಕುಂದುಕೊರತೆ ಯಾಕೆ ಬರುತ್ತೆ, ಜಗಳಗಳು ಯಾಕೆ ಬರುತ್ತೆ? ಕೋರ್ಟು ಕಚೇರಿ ಯಾಕೆ ಹೋಗ್ತೀರಾ? ಎನರ್ಜಿ ಸೇವ್ ಆಗುತ್ತಲ್ವಾ? ಕೋರ್ಟ್ಗೆ ಎನರ್ಜಿ ಸೇವ್ ಆಗುತ್ತಲ್ವಾ? ಇದು ಭೇದ ಭಾವ ಬರುತ್ತಾ? ಜನಗಳಿಗೆ ಕಷ್ಟ ಸುಖ ನೋಡಬೇಕಲ್ವಾ? ಯಾರು ತಪ್ಪಿದು? ಇಲ್ಲಿ ಬರೋದು ಖಾತಾ, ಪಾಣಿ, ಇದರಲ್ಲೇ ಪಾಣಿನೆಲ್ಲ ಮೆಸರೆಲ್ಲ ನಂದು ಜಮೀನು ಅಂತೇಳಿ ಅವನು ಜಗಳ ಮಾಡ್ತಾನೆ. ಅಲೆಬ್ನು ರಿಜಿಸ್ಟ್ರೇಷನ್ ಆಗ್ಬಿಡ್ತಾನೆ. ಲಕ್ಷಗಟ್ಟಲೆ ಕೊಟ್ಟಿರ್ತಾರೆ ದುಡ್ಡು ಕಾಸು. ಯಾರಪ್ಪಂದು ದುಡ್ಡು? ನೀವು ರಿಜಿಸ್ಟ್ರೇಷನ್ ಮಾಡುವಾಗ ಅವಾಗ ಎಲ್ಲಿ ಹೋಗಿತ್ತು ನಿಮ್ಮ ಕುಟುಂಬದ ಸಮಸ್ಯೆ? ಎಲ್ಲರೂ ಯೋಚನೆ ಮಾಡಬೇಕು. ಗೌರ್ಮೆಂಟೇ ಕೆಡಿಸೋದು. ನಾನು ಗೌರ್ಮೆಂಟ್ ಮೇಲೆ ತಪ್ಪಾಗಿ ಹೇಳ್ತಾ ಇಲ್ಲ, ಬಟ್ ಸಿಸ್ಟಮೆಟಿಕ್ ಮಾಡಿರೋರ್ದು ತಪ್ಪು, ಜನಗಳು ತಪ್ಪಲ್ಲ ಇದು. ನಾನು ಜನಗಳಲ್ಲಿ ಕ್ಷಮೆ ಕೇಳ್ತೀನಿ. ಜನಗಳು ತಪ್ಪಲ್ಲ ಇದು. ಗೌರ್ಮೆಂಟ್ ಮುಖ್ಯಸ್ಥರು ಈ ಸಿಸ್ಟಮ್ ಆಗಿ ಮಾಡಿರ್ತಾರೆ ನೋಡಿ, ಅದು ತಪ್ಪು. ಅದು ಮಾಡಿದಾಗ ರಿಜಿಸ್ಟ್ರೇಷನ್ ಆದ ತಕ್ಷಣ, ಸಬ್ಮಿಟ್ ಮಾಡಿದ ತಕ್ಷಣ ಎಲ್ಲ ಲಿಂಕ್ ಡಾಕ್ಯುಮೆಂಟ್ಸ್ಗೂ ಅಪ್ಲೋಡ್ ಹೋಗಬೇಕು. ಅದಕ್ಕೆ ಫೀಸ್ ಏನಿದೆ ತಗೊಳ್ಳಿ, ಗೌರ್ಮೆಂಟ್ ಫೀಸು, ಯಾರು ಬೇಡನ್ನಲ್ಲ. ಇದರಿಂದ ಏನಂತ ಪ್ರಾಬ್ಲಮ್ ಆಗುತ್ತೆ ಗೊತ್ತಾ? ರಿಜಿಸ್ಟ್ರೇಷನ್ ಲಕ್ಷಗಟ್ಟಲೆ ದುಡ್ಡು ಕಟ್ಟಿ, ಟ್ಯಾಕ್ಸ್ ಕಟ್ಟಿ, ಇನ್ನೊಬ್ಬನ ಬಂದು ಮತ್ತೆ ಕೇಸ್ ಹಾಕಿದ್ರೆ, ರಿಜಿಸ್ಟ್ರೇಷನ್ ಮಾಡುವಾಗಲೇ ಯೋಚನೆ ಮಾಡಬೇಕು. ಆ ಏರಿಯಾ ಪಂಚಾಯತಿ ಸೆಕ್ರೆಟರಿ ಯಾರು, ಅವ್ರ ಫ್ಯಾಮಿಲಿ ಟ್ರೀ ಯಾರ್ಯಾರಿದ್ದಾರೆ, ರೇಷನ್ ಕಾರ್ಡಲ್ಲಿ ಇರ್ತದಲ್ವಾ, ಅವ್ರ ಮಕ್ಕಳು, ಅವರು ಅಣ್ಣ ತಮ್ಮ ಯಾರ್ಯಾರಿದ್ದಾರೆ, ಅಕ್ಕ ತಂಗಿರು ಯಾರ್ಯಾರಿದ್ದಾರೆ, ಅದರಲ್ಲೇ ಫ್ಯಾಮಿಲಿ ಟ್ರೀನಲ್ಲಿ ಗೊತ್ತಾಗುತ್ತೆ. ಮತ್ತು ಆ ಗ್ರಾಮ ಪಂಚಾಯತಿ ಸೆಕ್ರೆಟರಿಗೆ ಗೊತ್ತಾಗುತ್ತೆ ಈ ಕುಟುಂಬದವ್ರು ಯಾರು, ಇವ್ರ ಮುಖ್ಯಸ್ಥರು ಯಾರು, ಅವ್ರ ಫ್ಯಾಮಿಲಿ ಟ್ರೀ ಏನು, ಇದು ಕರೆಕ್ಟಾಗಿಲ್ಲ ಅಂತ. ಅವ್ರ ಹತ್ರ ತಗೊಂಡು ಫ್ಯಾಮಿಲಿ ಟ್ರೀನ ರಿಜಿಸ್ಟ್ರೇಷನ್ಗೆ ಬರಬೇಕು. ರಿಜಿಸ್ಟ್ರ್ ಮಾಡಿದ್ಮೇಲೆ ಎಲ್ಲ ಡಾಕ್ಯುಮೆಂಟ್ ಲಿಂಕ್ ಹೋಗಬೇಕು. ಅದು ಸರಿಯಾದ ಪದ್ಧತಿ. ತಂದೆ ತಾಯಿನೂ ಅಷ್ಟೇ. ಜಮೀನು ಹಂಚಬೇಕಂದ್ರೆ ಎಲ್ಲರಿಗೂ ಸರಿಸಮಾನವಾಗಿ ಹಂಚಿ. ಆ ಊರಲ್ಲಿ ಮುಖ್ಯಸ್ಥರು ಯಾರಿದ್ದಾರೆ ಅವ್ರನ್ನೆಲ್ಲ ಕರ್ಕೊಳ್ಳಿ. ಎಷ್ಟು ಎಕರೆ ಜಮೀನಿದೆ ನೋಡ್ತಾರೆ. ಇನ್ನು ಊರಿನ ಸೆಕ್ರೆಟ್ರಿ ಇರ್ತಾರೆ, ಸೆಕ್ರೆಟ್ರಿನ ಕರೀರಿ, ಗ್ರಾಮ ಪಂಚಾಯತ್ ಸೆಕ್ರೆಟ್ರಿನ. ಅವ್ರ ಮುಂದೆ ಹಂಚಿ. ಅವಾಗ ಯಾವತ್ತಿಗೂ ಭೇದ ಭಾವ ಬರೋದಿಲ್ಲ, ಯಾವತ್ತಿಗೂ ಗಲಾಟೆ ಬರೋದಿಲ್ಲ ಅಲ್ವಾ?
ಏನನ್ನ ತಪ್ಪಿದ್ರೆ ಕ್ಷಮಿಸಿ, ಮುಂದೆಗೆ ದಾರಿ ತನ್ನಿ ಅಂತ ಹೇಳ್ತಾ ನನ್ನ 2 ಮಾತು ಮುಗಿಸ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಶುಭ ದಿನ.